ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು ಬಂದು ಮಂಗಳವಾರದ ವ್ಲಾಗು. ನಾನು ಹಾಕ್ತಾ ಇರೋದು ಬಂದು ಶುಕ್ರವಾರ, ಮಂಗಳವಾರದ್ದು ಮತ್ತು ಬುಧವಾರದ್ದು. ಶುಕ್ರವಾರ ಒಂದೇ ದಿನ ಎರಡನ್ನೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ರೀಸನ್ ಏನಪ್ಪ ಅಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಅಂಗಡಿ ಸ್ಟಾರ್ಟ್ ಮಾಡಿದ್ದೀವಲ್ವ. ಸೊ ಹಾಗಾಗಿ ತುಂಬ ಕೆಲಸ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಸಂಜೆ ಕೂಡ ಸ್ವಲ್ಪ ಬಜ್ಜಿ ಬೋಂಡ ಎಲ್ಲ ಹಾಕೋದ್ರಿಂದ ಕೆಲಸ ಜಾಸ್ತಿ, ತುಂಬ ಟಯರ್ಡು. ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ ಎದ್ದು ಕೆಲಸ ಎಲ್ಲ ಮಾಡೋದಕ್ಕೆ. ಸೊ ಇನ್ನಂತೂ ವೀಡಿಯೋಸ್ ಅಂತೂ ನಿಜವಾಗ್ಲೂ ಆಗ್ತಾಯಿಲ್ಲ. ಸೊ ಗುರುವಾರ ಅಂತೂ ನಾನು ಫೋನ್ ಮುಟ್ಟಲೇ ಇಲ್ಲ, ಅಷ್ಟು ಇದಿತ್ತು. ಇನ್ನು ಆ ಕಡೆ ಈ ಕಡೆ ಓಡಾಡೋದಂತೂ ನಮ್ಗೆ ತುಂಬ ಕಷ್ಟ ಆಗಿದೆ, ಯಾಕಂದರೆ ರೂಢಿ ಇಲ್ಲದೆ ಇರೋ ಕೆಲಸಗಳಲ್ವ. ಸೊ ಹೋಟೆಲ್ ಮಾತ್ರ ಮಾಡಿ ರೂಢಿ, ಬೇರೆ ಟೀ ಅಂಗಡಿ ಅವೆಲ್ಲ ಮಾಡಿ ರೂಢಿ ಇರಲಿಲ್ಲ. ಸೊ ಎರಡನ್ನೂ ಮಾಡಬೇಕು ಅಂದಾಗ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಕಾಲೆಲ್ಲ ವಿಪರೀತ ನೋವ್ತಿದೆ. ಸೊ ಆಗ್ತಾನೇ ಇಲ್ಲ, ಏನಪ್ಪ ಮಾಡೋದು ಅನ್ನೋಷ್ಟು. ಆದರೂ ಕಷ್ಟಪಡಲೇಬೇಕು ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡು ನನ್ನ ಕೆಲಸನ ಸ್ಟಾರ್ಟ್ ಮಾಡಿರೋದು. ಇನ್ನು ಫ್ರೈಡೇ ಬೆಳಗ್ಗೆ ಬಂದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಶನಿವಾರದ ಬ್ಲಾಗಲ್ಲಿ ಇನ್ಮೇಲೆ ಏನಿದ್ರು ನೈಟೇ ವಿಡಿಯೋಸ್ನೆಲ್ಲ ಮಾಡ್ಕೋಬೇಕು ಅನ್ನೋದನ್ನ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಹಾಕ್ತಿಲ್ಲ, ಅಲ್ಲಿಂದ ಬಂದು ಮತ್ತೆ ನಾನು ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿಕೊಂಡು ವಾಯ್ಸ್ ಕೊಡೋದಕ್ಕೆಲ್ಲ ತುಂಬ ಕಷ್ಟನೇ ಆಗ್ತಿದೆ. ಬಟ್ ಆದರೂ ಇನ್ಮೇಲೆ ಡೈಲಿ ವಿಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಕೆಲವೊಂದನ್ನು ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ. ಇನ್ನು ಬೆಳಗ್ಗೆನೇ ಎದ್ದುಬಿಟ್ಟು ಪಾತ್ರೆ ಏನು ಉಜ್ಜಿರಲಿಲ್ಲ, 4:15 ಮಧ್ಯೆ ಎದ್ದಿದ್ದೆ. ಎದ್ದುಬಿಟ್ಟು ಫಸ್ಟು ಪಾತ್ರೆ ಎಲ್ಲ ಉಜ್ಜಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಮನೆ ಕಸ ಗುಡಿಸಿ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡ್ಬಿಟ್ಟು ಅಡುಗೆ ಮನೆಗೆ ಹೋಗಿದ್ದು. ಇನ್ನು ನಾನೇನು ಮಾಡಿದೆ ಅಂದರೆ, ಅಡುಗೆ ಮನೆಗೆ ಹೋಗಿ ಚಟ್ನಿ ಎಲ್ಲ ಕೆಲಸ ಮುಕ್ಕಾಲು ಕೆಲಸ ಮುಗಿಸ್ದೆ. ಚಟ್ನಿ ರುಬ್ಬಿದೆ, ಸಾಂಬಾರು ಮಾಡಿದೆ, ಟೊಮೆಟೊ ಚಟ್ನಿ ಮಾಡಿದೆ, ಎಲ್ಲ ಮಾಡಿಬಿಟ್ಟು ಇಟ್ಬಿಟ್ಟು ಮತ್ತೆ ಹೋದೆ. ನಾನು ನಾಳಿನ ರೊಟ್ಟಿನಲ್ಲಿ ಅಂದರೆ ಇದು ಮಂಗಳವಾರದ ರೊಟ್ಟಿನಲ್ವ, ಬುಧವಾರದ ರೊಟ್ಟಿನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಒಂದೇ ದಿನ ಹಾಕಿರ್ತೀನಲ್ಲ ವೀಡಿಯೋಸು, ಆವಾಗ ಗೊತ್ತಾಗುತ್ತೆ. ಸೊ ಎಷ್ಟೆಲ್ಲ ಕೆಲಸ ಆಗುತ್ತೆ ಅಂತ. ಬೆಳಗ್ಗೆ ಬೇಗ ಎದ್ದೇಳಬೇಕು, ಬೇಗ ಕೆಲಸ ಮುಗಿಸ್ಬೇಕು. ಇಲ್ಲ ಅಂದರೆ ಲೇಟ್ ಆಗ್ತಾ ಇರುತ್ತೆ. ನಮಗಂತೂ ಆಗೋದೇ ಇಲ್ಲ ಕೆಲಸ ಅನ್ನೋಷ್ಟು ಇದಾಗ್ಬಿಟ್ಟಿರುತ್ತೆ. ಇನ್ನು ಇದೆ ಎಷ್ಟು ಮಾಡಿಕೊಂಡು ಎಷ್ಟು ಬೇಗ ಮಾಡಿಕೊಂಡು ಹೋಟೆಲು ಹೋಗಿ ಟೀ ಅಂಗಡಿನೂ ಮಾಡಿದ್ರೆ ಕೂಡ ಬಟ್ ವ್ಯಾಪಾರ ಕಮ್ಮಿ. ಬಟ್ ಆದರೂ ಏನಾದರೂ ಮಾಡಬೇಕು, ಇವತ್ತೆಲ್ಲ ನಾಳೆ ಕ್ಲಿಕ್ ಆಗುತ್ತೆ ಅನ್ನೋ ಒಂದು ಹೋಪ್ಸ್. ಈಗ ಹೇಗೆ ನನ್ನ ಯೂಟ್ಯೂಬ್ನ ನಾನು 1-2 ವ್ಯೂಸ್ ಬರ್ತಿದ್ರೆ ಕೂಡ, 10-15 ವ್ಯೂಸ್ ಬರ್ತಿದ್ರೆ ಕೂಡ, ಇವತ್ತೆಲ್ಲ ನಾಳೆ ದೇವ್ರು ನನಗೆ ಕೈ ಹಿಡಿತಾನೆ ಅನ್ನೋ ಹೋಪ್ಸ್ ಮೇಲೆ ನಾನಿದ್ದೀನಿ. ಆ ಹೋಪ್ಸು ಅದರಲ್ಲೂ ಕಡಿಮೆ ಆಗಲ್ಲ, ಇದರಲ್ಲೂ ಕಡಿಮೆ ಆಗಲ್ಲ. ಸೊ ಇನ್ನು ಆಚೆ ಬಟ್ಟೆ ನೆನೆಸೋಣ. ಮಂಗಳವಾರ ಹೋಟೆಲ್ ಇರಲಿಲ್ಲ ನನಗೆ, ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಬಟ್ಟೆ ನೆನೆಸ್ದೆ. ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಆಮೇಲೆ ನೋಡಿದ್ರೆ ಅಮ್ಮನಿಗೆ ಹುಷಾರಿಲ್ದಂಗೆ ಆಯ್ತು, ಮತ್ತು ಮೋಷನ್ಸು ಹೊಟ್ಟೆ ನೋವು ಅಂದರು. ಅದಕ್ಕೆ ಆಸ್ಪತ್ರೆಗೆ ಹೋಗಲಿಲ್ಲ, ಬಟ್ಟೆ ನೆನೆಸ್ದೆ. ಮಂಗಳವಾರ ಹಾಸ್ಪಿಟಲ್ ಹೋಗಲೇ ಇಲ್ಲ. ಆ್ಯಂಡ್ ಹೋಟೆಲ್ ಕೂಡ ಇರಲಿಲ್ಲ. ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಆಮೇಲೆ ಎಲ್ಲ ನೀಟಾಗಿ ಒಂದೊಂದು ಕೆಲಸನೇ ಮಾಡೋಣ ಅಂತ. ಇನ್ನು ಬಟ್ಟೆ ಎಲ್ಲ ಒಗೆದು ಜಾಲಿಸಿ 10 ಗಂಟೆಗೆ 9:30 9:45ಗೆಲ್ಲ ಬಟ್ಟೆ ಕೂಡ ಒಗೆದಿದ್ದಾಗೋಯ್ತು ನಂದು. ಆಮೇಲೆ ಅಂಗಡಿ ಹತ್ರ ಹೋಗೋಣ ಅಂತ ಬೋಂಡ ಬಜ್ಜಿ ಹಾಕೋಣ ಅಂದ್ಕೊಂಡ್ವಿ. ಮಂಗಳವಾರ ಹಾಕಲಿಲ್ಲ, ಬುಧವಾರ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಕೆಲಸ ಅಂತೂ ಹೋಟ್ಲ್ ಹಿಡ್ದ ಹೋಗಲಿ, ಮನೇಲಿರಲಿ, ಎಲ್ಲಾದರೂ ಹೋಗಲಿ ಬರಲಿ, ಕೆಲಸ ಕಂಟಿನ್ಯೂ ಇದ್ದೇ ಇರುತ್ತೆ ನನಗೆ. ಸೊ ಸಾಕಾಗ್ಬಿಟ್ಟಿರುತ್ತೆ, ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಬೆನ್ನೋವು ಮೈಕೈ ನೋವು ಇದ್ದೇ ಇರುತ್ತೆ. ಸೊ ಲೇಟಾಗೆ ಸ್ನಾನ ಮಾಡಿದೆ, ಯಾಕಂದರೆ ಹಾಸ್ಪಿಟಲ್ ಇರಲಿಲ್ವಲ್ಲ. ಸೊ ಲೇಟಾಗೆ ಸ್ನಾನ ಮಾಡಿದೆ. ಸ್ನಾನ ಮಾಡಿ ಇನ್ನು ನೈಟ್ಗೆ ಮುದ್ದೆ ಮಾಡೋಣ ಅಂತ ನಾನು ಅಂಗಡಿ ಹತ್ರ ಇದ್ದಿದ್ದರಿಂದ ಅಮ್ಮ ಸ್ವಲ್ಪ ಅಡುಗೆ ಮಾಡಿದ್ರು. ಸೊಪ್ಪೆಲ್ಲ ಏನೋ ತೊಗೊಂಬಂದಿದ್ದೆ. ಅಮ್ಮ ಸಾಂಬಾರು ಮಾಡಿ ಅನ್ನ ಮಾಡಿ ಇಟ್ಟಿದ್ರು. ಇವಾಗ ನಾನು ಮುದ್ದೆ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗಿ ಮಲಗೋದು ಅಷ್ಟೇ ಅಂತೆ. ಏನೋ ಹೇಳ್ತಿದ್ರು, ಅವ್ರಿಗೆ ಇದು ಮಾಡಿದೆ. ಇನ್ನು ಇಷ್ಟೇ ಇವತ್ತಿನ ರೂಟೀನು. ಹಾಸ್ಪಿಟಲ್ ಹೋಗಲಿಲ್ಲ. ಹಾಸ್ಪಿಟಲ್ ಹೋಗಿದ್ದಿದ್ರೆ ನಾನು ಅಲ್ಲಿಂದ ವೀಡಿಯೋಸ್ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ಜಯದೇವ್ ಅದು ಬ್ಲಡ್ ಚೆಕಪ್ ಅದೆಲ್ಲ. ಬಟ್ ಹೋಗಲಿಲ್ವಲ್ಲ, ಸ್ವಲ್ಪ ಆಗಲಿಲ್ಲ. ಹೋಗಿದ್ದಿದ್ರೆ ಖಂಡಿತವಾಗ್ಲೂ ನಾನು ಕ್ಯಾಪ್ಚರ್ ಮಾಡ್ತಿದ್ದೆ. ಇನ್ನು ಈ ವಿಡಿಯೋ ಎಲ್ಲ ಇಷ್ಟಕ್ಕೇ 5 ನಿಮಿಷ 5-5.5 ನಿಮಿಷ ವಿಡಿಯೋ ಅಷ್ಟೇ.
ಸೊ ಹೆಂಗಾಗ್ಬಿಟ್ಟಿರುತ್ತೆ ಕೆಲಸಗಳು ಒಂದು ಚಕ ಅಂತ ಮಾಡ್ತಾನೇ ಇರಬೇಕು. 1 ನಿಮಿಷ 2 ನಿಮಿಷ ಫ್ರೀ ಕೂಡ ಇರೋದಿಲ್ಲ, ಫ್ರೀ ಆಗೋದೂ ಇಲ್ಲ. 1 ನಿಮಿಷ ಹಂಗೆ ಕುತ್ಕೊಂಡ್ರೆ ಮತ್ತೆ ಟೈಮು ಅರ್ಧ ಅವರ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಅನ್ನ ಮಾಡಿದ್ರೆ ಮನೇಲಿ ಯಾರೂ ಊಟ ತಿನ್ನಲಿಲ್ಲ. ತಂಗ್ಳನ್ನೇ ಇದೆ ಅಂದ್ಬಿಟ್ಟು ಅದನ್ನ ಯಜಮಾನ್ರು ತಿಂದು ಹೋಗಿ ಮಲಗಿದ್ರು. ಮಗಳು ನಂಗೆ ಅಷ್ಟೇ ಸಾಕು ಅಂದ್ಲು. ಇನ್ನು ನನಗೆ ಬಂದು ಅಮ್ಮಂಗೂ ನನಗೂ ಮುದ್ದೆ ಜಾಸ್ತಿನೇ ಮಾಡ್ಕೊಂಡಿದ್ದೆ. ಆ ಮುದ್ದೆನೇ ಸಾಕಾಯಿತು. ಇದನ್ನು ನೆಕ್ಸ್ಟ್ ದಿನಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿ ಅದನ್ನೇ ಇಟ್ಬಿಟ್ಟಿದ್ದೆ. ಸೊ ರೊಟೀನ್ ಇಷ್ಟೇ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಡೈಲಿ ರೊಟೀನ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಮತ್ತೆ 1-2 ವ್ಯೂಸ್ ಬರ್ತಾಯಿದೆ. ನೀವು ಪೂರ್ತಿ ವೀಡಿಯೋಸ್ನ ನೋಡಿದ್ರೆ ನನಗೆ ಕೂಡ ಸಪೋರ್ಟ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.